ಕರೆಕ್ಟಾಗಿ ಹಾಕಿದ್ದಾರೆ ಎಲ್ಲ ಹಾಕ್ಬೇಕಲ್ಲಿ ನೋಡಿದ್ರೆ ಎಷ್ಟು ಹೊಡಿತೆ ಅನ್ಕೊಂತೀನಿ ನಾನು. ನಿಂದು ಏನೇನು ಸಮಾಚಾರ? ಹೆಂಗಿದ್ದೀರಾ? ವಿಷಂದಿರಾ ಕಟ್ ಮಾಡಿಬಿಟ್ಟಿದ್ದಾರೆ. ಏನು ಇಲ್ಲ ಗುರು ಗೈಸ್ ನಮಸ್ಕಾರ, ಹೊಸ ವ್ಲಾಗ್ ಸ್ವಾಗತ. ಎಷ್ಟು ದಿನ ಆದ್ಮೇಲೆ ಇದು? ಒಂದು ತಿಂಗಳ ಇರ್ಬೋದು, ಆಗಿರ್ಬೋದು. ಸ್ಟಾರ್ಟ್ ಮಾಡ್ತಿರೋದು ಬ್ಲಾಗು. ಆದ್ರೂ ಗೈಸ್ ಏನು ಗೊತ್ತಾ ಗೈಸ್, ಏನಿಲ್ಲ, ಕ್ಲಾಸ್ಗೆ ಹೋಗ್ತಿದ್ದೀವಿ ಇವತ್ತು. ಎಲ್ಲರೂ ಬರ್ತೀರಂತ ಹೇಳಿದ್ರಿ, ನಾನು ಮಲ್ಕೊಂಡಿದ್ದೆ ಆಯ್ತಾ. ನಮ್ಮ ಫ್ರೆಂಡ್ ಕಾಲ್ ಮಾಡಿ ಬರ್ತೀಯಾರ ಅಂತ ಹೇಳಿದಾಗ ಇವ್ನು ಬರ್ತಿದ್ದಾನೆ ಅಂದ್ಬಿಟ್ಟು ನಾನು ರೆಡಿ ಆಗ್ತಿದ್ದೀನಿ. ಆಮೇಲೆ ಅವ್ನು ಹೇಳ್ದ ಬರಲ್ಲ ಅಂದ್ಬಿಟ್ಟು, ಸರಿ ಆಯ್ತು ಅಂದ್ಬಿಟ್ಟು ನಾನು ಏನಪ್ಪ ರೆಡಿ ಆಗ್ಬಿಟ್ಟು ಬಂದೆ. ಇನ್ನೂ ಇಬ್ರು ಬರ್ತಾರೆ ಅಂದ್ರು, ಅವರು ಬರಲ್ಲ ಅಂತ ಹೇಳ್ಬಿಟ್ರ. ಸರಿ ಆಯ್ತು ಹೋಗ್ಲಿ ಬಿಡು ಅಂತ. ಅಜಯ್ ಅಭಿ ಬರ್ತಿದಾರಲ್ಲ, ಸರಿ ಹೋಗೋಣ ಅಂತ. ಅದು ಬಿಟ್ಟಾಕೋಣ, ಬರೀ ಒಂದೇ ಇದ್ರಲ್ಲಿ ಇರ್ತಾನೆ. ಮಾಡಬೇಡ ನೀ. ಓ ತಲೆಗಾಂಚಲಿ ಅಂತ ಅನ್ಕೊಂಡ್ಬಿಟ್ಟು, ತಲೆಗಾಂಚಲಿ ಅಲ್ಲ ಅದೆಲ್ಲ ಆಯ್ತಾ. ಹೌದು ನೋಡ್ರ ಬಿಗ್ ಬಾಸ್ ಗೈಸ್, ಬಿಗ್ ಬಾಕ್ಸ್ ಮಿಸ್ ಮಾಡ್ಕೊಂತೀವಿ. ಚೆನ್ನಾಗಿತ್ತಪ್ಪ. ಗಿಲ್ಲಿ ಅವ್ರು ಗೆದ್ರು. ಗಿಲ್ಲಿ ರಕ್ಷಿತಾ ಮಸ್ತ್ ಬಂದಾಗ ಗೊತ್ತಾಗಿದ್ದು ಗಿಲ್ಲಿ ಅವರೇ ಗೆಲ್ತಾರಂತ. ಅದಕ್ಕೆ ವೋಟ್ ಮಾಡಬೇಕಾಗಿತ್ತು, ವೋಟ್ ಮಾಡಿದ್ವಿ. ಹೌದು, ಗಿಲ್ಲಿ ಅವ್ರು ಗೆದ್ರು. ಪಾಯಿಂಟ್ ಕೊಟ್ಟಂಗಿತ್ತು ನನಗೆ. ಅದು ಬಿಟ್ಟಾಕಿ ಗೈಸ್ ಏನಿಲ್ಲ, ಕಾಲೇಜ್ಗೆ ಹೋಗ್ತಿದೀವಿ. ಏನು ಗೈಸ್, ಹೌದು ಇನ್ನ ನಮ್ದು ಥಿಯರಿ ಎಕ್ಸಾಮ್ ಮುಗ್ದೋಗೈತೆ. ನಮ್ದು ಇರೋದು ಒಂದು ಎಕ್ಸಾಮ್. ಪ್ರಾಕ್ಟಿಕಲ್ ಅಂದ್ರೆ ನೋಡ್ಬೇಕು ಏನೋ ಓದಿದೆ ಇಲ್ವಾ ಅಂದ್ರೆ ಅಲ್ಲ ಏನಂತ ಕೇಳ್ತಾನೆ ನೋಡಿ ಇವನು. ಈಗ ಏನಂತ ಹೇಳ್ಬೇಕು ಹೇಳಿ ನಾನು. ಜಿಗ್ಮಾ ಬಾಯ್ಸ್ ಇದಕ್ಕೇನೋ ಒಂದು ಹಾಕ್ತೀನಿ. ಇನ್ನೊಂದ್ಸಲ ಗೈಸ್, ಇವನು ಇವಾಗ ಕ್ಲಾಸಲ್ಲಿ ಅವ್ರು ಕ್ಲಾಸ್ ತೊಗೊಂತಿದ್ದಾರೆ. ನಿನ್ನೆ ಬಂದಿಲ್ಲ ಗೈಸ್, ನಾನಂತೂ ಬಂದಿಲ್ಲ ನಿನ್ನೆ. ಯಾಕಂದ್ರೆ ಏನಾಯ್ತು ನಿನ್ನೆ? ಅಂದಾಗೆ ಇವತ್ತು ಮಂಗಳವಾರ ಇವತ್ತು. ಆಮೇಲೆ ಫಾರ್ಮಸಿ ಬಂದಿರ ಆಗ್ತೇನೆ. ಅಲ್ಲ ಗೈಸ್, ಇವ್ರಿಗೇನು ಗೊತ್ತು, ಎಡಿಟ್ ಮಾಡೋದಿರುತ್ತೆ ಆಯ್ತಾ. ಸ್ವಲ್ಪ ಸ್ವಲ್ಪ ಇಲ್ಲಿ ಹಂಗಲ್ಲ, ಸ್ವಲ್ಪ ಯಾರು ಹೇಳಿರೋದು? ಸಾಧಿಗೆ ಹೋಗಿಲ್ಲ ಹೇಳ್ತಾರಲ್ಲ. ಕಾಲೇಜ್ ಹೊರಗಡೆ ಹೋಗ್ತಿದ್ದೀವಿ, ನೋಡೋಣ. ಐಡಿ ಕಾರ್ಡು ತೊಗೊಂಬಂದಿದ್ದಾನೆ. ಐಡಿ ಕಾರ್ಡ್ ಇದು ಇಲ್ಲಿ ಬರೀ ಇಲ್ಲಿ ಮಾತ್ರ ಕೆಲ್ಸಕ್ಕೆ ಬರುತ್ತಿದೆ ಅಷ್ಟೇ. ಎಕ್ಸಾಮ್ ಟೈಮಲ್ಲಿ ಒಂದಿನ ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಬೋರ್ ಆಗ್ತಿದೆ ಅಂತ ಗೊತ್ತು. ಕಂಟೆಂಟ್ ಇಲ್ಲದೆ ಇರೋ ಬ್ಲಾಗ್ ಅಂದ್ರೆ ಇವೊಬ್ಬಂದೆ. ಎಲ್ಲರೂ ಬರ್ತಾರೆ ಇವರೆಲ್ಲ. ಅದು ತರ ಯಾವ್ದೋ ಒಂದು ಜೊತೆ ಫೇಕ್ ಕಂಟೆಂಟ್ ಬರೋ ಅಂದ್ರೆ ಬರೀ ಫ್ರೀ ಫೈರ್ ಆಡ್ಕೊಂಡು ಕುತ್ಕೊಂತಾರೆ. ಏನಂತ ಹೇಳ್ಬೇಕು ಹೇಳಿ? ಆಡಿಲ್ಲನು ಕಳ್ಳನ ಮಗ ಹೊಡಿಯೋದು ನೋಡಿ. ಗ್ಯಾಪಲ್ಲಿ ಇರೋದು ಹೇಳಿದ್ರೆ ಹಿಂಗೆ ಹೊಡಿತಾರೆ ಬಂದು ಜನ ನೋಡಿ. ನಾಚಿಕೆ ಎಲ್ಲ ಏನಿಲ್ಲ, ತಲೆ ಬಗ್ಗಿಸ್ಕೊಂಡು ಹೋಗ್ತಿದ್ದಾನೆ. ಹಾಕೊಳ್ಳೋ ಶಿಷ್ಯ ಹೋಗ್ತಿದ್ವಿ ಒಳಗಡೆ. ಅಜಯ್ ಇಷ್ಟು ದಿನ ಆದ್ಮೇಲೆ ಕಾಲೇಜ್ ಬರ್ತಿದೀವಿ, ಏನು ಅನ್ನಿಸ್ತೈತೆ? ಇಲ್ದಿರೋ ಕಾಲೇಜಾ ಏನು ನೋಡೋದಂತ ಹೇಳ್ತಿದ್ಯಾ? ನನ್ನ ಮನಸ್ಸಿನ ಮಾತು ನೀನು ಹೇಳಿರುವೆಲ್ಲ. ಫ್ರೀ ಫೈರ್ ಆಡಕ್ಕೆ ಒಂದು ಬರ್ತೀವಿ ಇದು ಅಂತ ಅವನ ಮನ್ಸಲ್ಲ ಐತೆ. ನನ್ಗೆ ಇಲ್ಲಿ ಈ ಕಾಲೇಜಿಗೆ ಬರಲೇಬಾರ್ದಂತೆ ಇತ್ತು ಮನ್ಸು. ಆಮೇಲೆ ಹೋಗಿದೆ 8 ದಿನ ಆಗಿಲ್ಲ. ಆಮೇಲೆ ಅಷ್ಟೊತ್ತಿಗೆ ಕಾಲೇಜ್ ಹೊಣೆ ಬಾರ ನೋಡು, ಚೆನ್ನಾಗೈತೆ. ಹೆಂಗೆ ಐತೆ? ಸೇಮ್ ಹಂಗೆ ಐತೆ ಗುರು, ಏನು ಡಿಫ್ರೆಂಟ್ ಇಲ್ಲ ಚೇಂಜ್ ಐತೆ. ಸೋಲಾರ್ ಲೈಟ್ ಕರೆಕ್ಟ್ ಅಲ್ಲ? ಹೌದು ಗೈ, ಸ್ವಲ್ಪ ಈ ಕಡೆ ಅಪ್ಗ್ರೇಡ್ ಆಗ್ಬಿಟ್ಟೈತೆ. ಈ ಕಡೆ ಪಾಪ ಅದು ಕಟ್ ಮಾಡಿಬಿಟ್ಟಿದ್ದಾರೆ. ಏನು ಈ ಗಿಡ ಗುರು ಅಲ್ಲಿ ತಪ್ಪೇ ತಿಳ್ಕೊಂತ. ಇಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ. ಇದು ಹೇಳಿದ್ ನಾನು ನೋಡು. ಆದ್ರೆ ಈ ಕಡೆಯಿಂದ ಬಾರಿಗೆ ಬರುತ್ತಾ ಈ ಯೂಟ್ಯೂಬ್ ಇಂದ ಒಂದು ಪ್ರಯೋಜನ ಏನಂದ್ರೆ ನಮ್ ಟೈಮ್ ಸ್ಪೆಂಡ್ ಮಾಡ್ತಿರೋದು ಯೋಚನೆ ಬರ್ತದೆ. ಮೆಮೊರೀಸ್ ಯೋಚನೆ ಅದೇ ಮೆಮೊರೀಸ್ ಮುಂದೆ ಕಣ. ಹೇಳೋದ್ಲಿ ಐದು ಬಿಡು ಗುರು, ಎರಡು ಒಂದೇ. ಬಾಯಲ್ಲಿ ಏನ್ ಬಿಡುತ್ತೆ ಥಿಂಕಿಂಗ್. ಅದೇ ನಿಮ್ ಮಕ್ಳು ನೋಡ್ತಾರಂತ ಹೇಳಿದ್ ನಾನು. ಥಿಂಕಿಂಗ್ ಅಂತಿರೋದು ನಿಮ್ ಮಕ್ಳು ನೋಡ್ತಾರ. ಯೂಟ್ಯೂಬ್ ಅಲ್ಲಿ ಏನಕ್ಕೆ ಸರ್ಚ್ ಮಾಡ್ತಾವು? ಅಪ್ಪ ಅಂತ ಸರ್ಚ್ ಮಾಡೋದು. ಕ್ಲಾಸ್ಗೆ ಹೋಗ್ತಿದೀವಿ, ನೋಡೋಣ ಯಾರು ಇರ್ತಾರೆ ಇಲ್ಲ ಅಂತ. ಗ್ರೌಂಡ್ ಶಾರ್ಟ್ ಪಿಚ್ ಕ್ರಿಕೆಟ್ ಇರುವುದರಿಂದ ಆಮೇಲೆ ನಮ್ಮ ಕಾಲೇಜಿನಲ್ಲಿ ಗ್ರೌಂಡ್ ಅನ್ನೋದು ಸರಿಯಾಗಿ ಕೊಚ್ಚಮುರಿ ಆಗ್ಬಿಟ್ಟೈತಲ್ಲಿ. ಅದು ಏನ್ ಮಾಡಿದ್ರು ಅಂತ. ಅದು ಯಾರೋ ಅಲ್ಲಿ CN ಸರ್ ಗೈಸ್ ಕನ್ನಡ ಮ್ಯಾಮ್ ಇದಾರಂತೆ, ತುಂಬ ಸ್ಟ್ರಿಕ್ಟ್ ಅವರು. ಬೈತಾರೆ ಏನೋ, ನೋಡೋಣ.
ನೋಡ್ಬೇಕು ತೋರ್ಸಕ್ಕಂತ ಮಾತಾಡೋಣ. ಇದೇನು ಹಿಂಗೆ ಮಾಡಿಬಿಟ್ಟಿದ್ದಾರೆ. ಓ ಬಾರಿಯಾಗಿ ಮಾಡಿಬಿಟ್ಟಿದ್ದಾರಪ್ಪ. ಮಸ್ತ ಹೆಂಗಿದ್ದೀರಾ ಶಿಶೇಂದ್ರ? ಹೆಂಗ್ ಸಮಾಚಾರ? ಹೆಂಗ ಅನಿಸ್ತೈತೆ ಎಕ್ಸಾಮ್ ಎಲ್ಲ ಬರ್ತಾ? ಹಾಂ ಆಗೈತೆ ಪಾಸ್ ಆಗ್ತೀವಿ ಸತಿ. ಇವನು ಟಾಪರ್ ಗೈಸ್ ನಮ್ಮ ಕ್ಲಾಸು. ಹಾಂ ಇವನು ಟಾಪರೇ, ಪಾಸ್ ಆಗ್ತೇ. ಅವನು ಟಾಪರ್ ಬಟ್ ಫೇಲ್ ಆಗ್ತಾನೆ. ಎಂ ಫ್ರೆಂಡು ಎಷ್ಟು ಜನ ಬಂದಿದ್ದಾರೆ ನೋಡಿ. ಇವರ ಕನ್ನಡ ಮ್ಯಾಮು ಇಲ್ಲಿ. ಯಾಕೇನಾಯ್ತು? ಇವಾಗ ಚೆಕ್ ಮಾಡ್ಸ. ಇವನು ಅಜಯ್ ಅಂತ, ಇವನಿಗೆ ಮ್ಯಾಮ್ ಮೇಲೆ ಕ್ರಶ್ ಆಗಿದೆ ನೋಡಿ. ಮ್ಯಾಮ್ನೇ ನೋಡ್ತಾರೆ, ಸಾಕು ಮ್ಯಾಮ್ನೇ ನೋಡ್ತಾನೆ. ಹಿಂಗೆ ಇದೆ ಆಯ್ತು ಬಿಡ. ಏನಾಯ್ತು ಇವಾಗ? ಏನಾಯ್ತು ಹೇಳೋ, ಅದು ಬಿಟ್ಟಾಕ ಕಟ್ ಮಾಡೋದು. ಏನು ಸಮಾಚಾರ? ಟೋಪಿ ಆಗಿ ಹೊಸದ? ಇವನ್ಗೆ ಅಜಯ್ ಮೇಲೆ ಕ್ರಶ್ ಆಗಿದೆ. ಹೌದಾಗ ಇದೇನಿದು? ಇವನ್ ಮೇಲೆ ಕ್ರಶ್ ಆಗಿದೆ. ಸುಮ್ಮನೆ ಕಾಮಿಡಿಯಾಗಿ ಹೇಳ್ತೀವಿ. ಏಯ್ ನೋಡಿ ಗೈಸ್, ಮತ್ತೆ ಫ್ರೀ ಫೈರು ಗೈಸ್. ಯಾರು ಬಂದಿದ್ದಾರೆ ನೋಡಿ? ಅಭಿ. ಇವರು ಸ್ವಾಭಿಮಾನನೇ ಇಲ್ಲ. ಒಂದ್ಸರಿ ನೋ ಅಂತಾರೆ, ಬರಲ್ಲ ಅಂತಾರೆ. ಅಲ್ಲ, ಇವನ್ ಇಷ್ಟೊಂದೆಲ್ಲ ಹೇಳ್ತಿದ್ದಾನಲ್ಲ, ಇವನ್ ಬರ್ತಾನಂತ ಹೇಳಲ್ಲ, ಬರಲ್ಲ ಅಂತ ಹೇಳಿದ್ರೆ ಬರ್ತೀನಿ ಅಂತಾನೆ ಹೇಳೋದು. ಗೈಸ್ ಕುಂತಿದ್ದಾನೆ, ಇವ್ನು ನಂಬಕ್ ಹೋಗ್ಬೇಡಿ. ತುಂಬಾ ದೊಡ್ಡ ಕಲ್ಯಾಣ. ಅದಕ್ಕೆ ಆರಾಮಲ್ಲ. ಏನಿಲ್ಲ ಯಾರ್ದು ಕ್ಲಾಸು? 20 ರೂಪಾಯಿ. ನಾನು ಓಟ ನೋಡ್ದೆ ನೋಡು, ಏನಾದ್ರು ಕೇಳ್ತಾನೆ ಅನ್ಕೊಂಡೆ. ಏನಿಲ್ಲ, ಅವೇ ಬಂತದೆ. ಸಖತ್ ಅವನು ಪ್ರತಿ ಸರಿ ಕೈ ಎತ್ತಕೊಂಡ್ರೆ ಅವ್ರನ್ನೆಲ್ಲ ಕೊಟ್ಬಿಟ್ಟು ಹೇಳ್ತಿದ್ದೆ. ಈ ಸರಿ ಕೌಂಟ್ ಮಾಡ್ತಾನಪ್ಪ. 3, 2, 1 ಅಂದ್ಬಿಟ್ಟು ಅದೆಲ್ಲ ಮಾಡಿದ ಸೀದಾಗ ಹೇಳ್ಬಿಟ್ಟ. ಅದರಿಗೆ ಅಶ್ವಿನಿ, ಆಮೇಲೆ ಇವಳು ರಕ್ಷಿತಾಗೆ ಹೀಗೆ 3 ಜನಕ್ಕೆ ಲೈಟ್ಸ್ ಬರ್ತಿತ್ತು. ನಾವು ಫುಲ್ಲು ಇದೆ ನನಗೆ ಯೂಟ್ಯೂಬ್ ಅಂದರೆ ರಿವ್ಯೂ ಕೊಡ್ತಿದ್ರು ಗುರು ಗೈಸ್. ಇರಲ್ಲ ಕುತ್ಕೊಳ್ಳ, ಬರೀ ವಾಶ್ರೂಮಲ್ಲೇ ಇರ್ತಾನೆ. ಬಿಗ್ ಬಾಸ್ ಕುತ್ಕೊಳ್ಳಿ ಗೈಸ್. ಏನು ಗೊತ್ತಾ ನನಗೆ ಹೇಳ್ತಿದ್ರು, ಯೂಟ್ಯೂಬಲ್ಲಿ ನೋಡ್ತಿದ್ದೆ ನಾನು ರಿವ್ಯೂ ಅಂದರೆ ಅಪ್ಡೇಟ್ ಕೊಡ್ತಿದ್ರು. ಇವರು ಹೋಗಿದ್ದಾರೆ ಅಂದ್ಬಿಟ್ಟು ನನಗೆ ಕಾನ್ಫಿಡೆನ್ಸ್ ಇತ್ತು ಗೈಸ್. ಗಿಲ್ಲಿ ಫ್ಯಾನ್ಸಾ, ರಕ್ಷಿತಾ ಫ್ಯಾನ್ಸಾ, ರಘು ಫ್ಯಾನ್ಸಾ, ಅಶ್ವಿನಿ ಫ್ಯಾನ್ಸಾ ನೋಡೋಣ ಕಮೆಂಟ್ ಮಾಡಿ. ಒಂದ್ಸಲ ಪ್ಲೀಸ್ ಕಮೆಂಟ್ ಮಾಡಿ. ಗಿಲ್ಲಿ ಟಾಪ್ ಒನ್ನಲ್ಲಿ ಬರೋದು ಗಿಲ್ಲಿನೇ. ರಕ್ಷಿತಾ ಅವರು ಬಿಡಬೇಡಿ, ಅವರು ಕಮೆಂಟ್ ಮಾಡಿ. ಬಡವ್ರ ಮಕ್ಕಳು ಬೆಳಿಬೇಕು. ಅಶ್ವಿನಿ ಅವರು ಬಿಡಬೇಡಿ, ಅವರು ಕಮೆಂಟ್ ಮಾಡಿ. ಬಡವ್ರ ಮಕ್ಕಳು ಬೆಳಿಬೇಕು, ಬೆಳೆದಿದ್ದಾಯ್ತು. ರಘುವಣ್ಣ ನೋಡ್ತೇವೆ, ರಘುವಣ್ಣ ಫ್ಯಾನ್ಸ್ ಇದ್ರೆ ಅವರು ಕಮೆಂಟ್ ಮಾಡಿ. ನಾನು ಒಂಚೂರು ಕಮೆಂಟ್ ಬರಲಿ ಸಾಕು, ಏನು ಬಲ್ಲ ಅಷ್ಟೇ. ಮತ್ತೆ ಅಶ್ವಿನಿ, ರಾಜಾವಳಿ, ಮಯೂರಿ. ನನಗೂ ಮೊನ್ನೆ ಗೊತ್ತಾಗಿದೆ ಮೊನ್ನೆ ಬಿಗ್ ಬಾಸ್ ಅಲ್ಲಿ ಮಯೂರಿ ನನಗೆ ಕೆಳಕ್ಕೆ ಕಿತ್ತೋಯ್ತೇವೆ ಅಂತ ಹೇಳಲ್ಲ. ಅಶ್ವಿನಿ ಅಂತ ಮೊನ್ನೆ ಅಶ್ವಿನಿ ಫ್ಯಾನು ಏನು ಹೇಳ? ಕ್ಯಾಮ್ರಾ ಬಂದಾಗ ಹುಡುಗಿರ್ತಾರ ಹಚ್ಕೊಂತಾನಂತ ಹೇಳಲ್ಲ. ಏನೋ ಬಿಟ್ಟಾಕಿ ಅವನ ಕತ್ರಿ ಅವ್ರ ಹೆಸರೇನು ಗಗನ್. ಒಂದು ಸ್ವಲ್ಪ ನಾಚ್ಕೊಂತಾನೆ. ಈ ಥರ ಏನಾದ್ರು ಹೇಳಂದ್ರೆ ನೋಡ್ತಾನೆ. ಕಿಚ್ಚ ಫುಲ್ ನೋಡ್ದ. ಸುದೀಪ್ ಸರ್ ಬಾರೇ ಕಾಣಿಸಿದ್ರು. ಅವ್ರು ಹೇಳ್ಬೇಕಂದ್ರೆ ಔಟ್ಫಿಟ್ ನೋಡಿದ್ರೆ ಮಸ್ತ್. ಧನುಷ್ ಕೇಳಿದ್ದ ನೀನು ನೋಡ್ದ ಫೈನಲಲ್ಲಿ ಒಂದು ಜಾಕೆಟ್ ಚೇಂಜ್ ಮಾಡಿದ್ರು ಸುದೀಪ್ ಸರ್. ನೋಡ್ದ ನೀನು? ಬೇರೆ ಜಾಕೆಟ್ ಹಾಕೊಂಡಿದ್ರು, ಕೊಟ್ಬಿಟ್ರು ಅವಾಗಲೇ. ಅದಕ್ಕೆ ಹೇಳೋದು ಅಭಿನಯ ಚಕ್ರವರ್ತಿ ಮಾರ್ಕ್ ಫಾರ್ ಎವರ್ ಕಿಚ್ಚ. ನಾನು ಮತ್ತೆ ವೋಟಿಂಗ್ ನೋಡ್ದ 5 ಕೋಟಿ ಇಲ್ಲಿ 37 ಕೋಟಿ ಇಲ್ಲಿ. ಸತೀಶ್ ಅನ್ನ ಒಂದೊಂದು ಮಾತುಗೂ ರೋಸ್ಟಿಂಗ್ ಹೊಡಿತಾನ. 12 ವರ್ಷದಿಂದ ಬೇರೆ ಬೇರೆ ಭಾಷೆಯಲ್ಲಿ ಬಿಗ್ ಬಾಸ್ ನಡ್ಸೋಕ್ಕೆ ಬೇರೆಯವರು 1, 2, 3 ಜನ ಚೇಂಜ್ ಆಗ್ತಾನೆ ಇದ್ರು. ಬಟ್ 12 ವರ್ಷದಿಂದ ಒಂದೇ ಒಂದು ಆನೆ ನಿಂತಿರೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಅದೊಂದು ದೀಪ ಕಳಶ ಅಂತ ಹೇಳ್ಬೋದು. ಅದು ನಮ್ಮ ಕಿಚ್ಚ ಫಾರ್ ಎವರ್. ನಮ್ಮ ಅಂತ ಹೇಳಿ ಸರ್. ಅಲ್ಲ
ನಾನು ಗಂಡಸು, ನನಗೆ ಟೀಚರ್ ಆಂಟಿ ಎಲ್ಲರೂ ಇಷ್ಟಪಡ್ತೀನಿ. ಇವನ್ ಗಂಡಸೇ ಅಲ್ಲ, ಇವನ್ಗೆ ಯಾರು ಇಷ್ಟನೇ ಆಗಲ್ಲ. ಈ ಥರ ಹೇಳ್ಬಿಟ್ಟು ಅರ್ಧ ನಾಚಿಕೆ ಪಡ್ಕೊಂಡ. ಏನು ಮಚ್ಚ ಇದು, ಹೇಳೋ ಮಚ್ಚ, ಏನಾಯ್ತು ಇದು? ಏನೇನು ಸಮಚ? ಓ ಗಗನ್, ಯಾರು ಹೊಡಿತಿದ್ಯಾ? ರೋಹನ್ಗೆ ಬೀಳ್ತೇವೆ. ಆಯ್ತಾ ಕಟ್ಕೊಂಡ್ಬಿಟ್ಟಿದ್ದಾರೆ ಊಟನೂ ಮಾಡಿಲ್ಲ, ಬೆಳಿಗ್ಗೆ ನಾಷ್ಟ ಮಾಡ್ಕೊಂಡಿದ್ದಾರೆ. ಹೌದಾ? ಮಣ್ಣಿದೆ ಏನು ಮಾತಾಡಲ್ಲ, ಇಲ್ದಿರೋ ಮಾತಾಡ್ತಾನೆ. ಅಲ್ಲ ಮಣ್ಣು ತಿಂದು ಗಗನ್ ತಗೊಂಬಂದಿದ್ದಾನೆ ಬಿಡಪ್ಪ, ಊಟ ಅವ್ನು ಕೊಡ್ತಾನೆ. ಕಷ್ಟ ಕಾಲಕ್ಕೆ ಗಗನ ಆದ ಜೀವನದಲ್ಲಿ. ಗಗನ ಏನು ಗಗನ್ ಏನೋ ಮುಚ್ಚ ಈ ಥರ ಎಲ್ಲ ಮಾಡ್ಬಿಟ್ಟು ನೋಡ್ದೆ ನೀನು ಒಳಗಡೆ ಹೆಂಗ್ ಮಾಡಿದಾರಂತ. ನಾನೇ ಮಾಡಿಸಿದ್ದು, ಬಿಟ್ರೆ ಕಟ್ಸಿರೋದು ಇವನು ಅಂತಾನೆ ಅಂತ ನೀನು ಮೇಸ್ತ್ರಿ ಐಡಿಯಾ ಕೊಟ್ಟಿದ್ದೆ ನಾನು. ಇಲ್ಲೇನು ಮಾಡ್ತಿದ್ದಾರೆ? ಬ್ಲಾಗು ಏನಾದ್ರು ಹೇಳಿ, ಫೇಮಸ್ ಆಗ್ತೀರಾ ನೀವು? ಆಯ್ತಾ ಅಲ್ಲಿ ಹೋಗಲ್ಲ, ಈ ಕಡೆಯಿಂದ ಹೋಗ್ತೀವಿ ಬಿಟ್ರಿ. ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ. ಸುಮ್ಮನೆ ಕಾಮಿಡಿ ಮಾಡಿದ್ರೆ ನಿಜವಾಗ್ಲೂ ತಿಳ್ಕೊಂಡ್ಬಿಟ್ಟ ಸಿಸಿ ಅವನು. ಆಗ ನಿನ್ ಮಾತಾಡಿದ್ರು ಗೊತ್ತೇನೋ, ಎಣ್ಣೆ ಹೊಡಿಯೋದು ಮಲ್ಕೊಳ್ಳೋದು ಅಂತ ಹೇಳ್ಬಿಟ್ಟಿದ್ದಾರೆ ಗೊತ್ತಾ ನಿನಗೆ? ಭಾರಿಯಾಗಿ ಹೇಳಿದ್ದಾರೆ. ಅದೇ ಹೆಂಗೆ ಮಾಡೋದು ಅವನು? ಅದೇ ಎಣ್ಣೆ ಹೊಡಿಯಲ್ಲ, ಬಿಡಕ್ಕೆ ಬರುತ್ತಲ್ಲ ಯಾವತ್ತೂ. ಅವನು ಎಣ್ಣೆ ಹೊಡಿಯಲ್ಲ ಬೇರೆ. ನ್ಯೂ ಇಯರ್ಗೆ ಎಷ್ಟಾಯ್ತು ಬಾಟ್ಲು? ಎಷ್ಟು ಬಾಟ್ಲ್ ಆಯ್ತು ನ್ಯೂ ಇಯರ್ಗೆ? ಇಷ್ಟು ಪುಂಗ್ ಮಾಡ್ದ ಅಲ್ಲಿ ಅರವಿಂದ್. ನಿನ್ ಮುಖ ನೋಡಿದ್ರೆ ಎಷ್ಟು ಹೊಡಿತೆ ಅನ್ಕೊಂತೀನಿ ನಾನು. ಕುಡಿಯಲ್ಲ ಅಂದ್ರೆ ಇಷ್ಟೊಂದು ಬೆಳ್ಕೊಂಡ್ಬಿಟ್ಟು ನಿಂದು ನಾನು ಹುಷಾರಾಗಿ ಹೋಗೋ, ಬಿದ್ರೆ ಕಷ್ಟ. ಏನ್ ಬಿದ್ರೆ ಅಲ್ಲ ಅವ್ನು ಬಿದ್ರೆ ಕಷ್ಟ. ಕೋಬ್ರಾ ಪೋಸ್ ಮಾಡ್ತೀರ, ಕುಡ್ಕೊಂಡ್ ಬರ್ದಿದ್ದೇನೋ. ಪರವಾಗಿಲ್ಲ, ಗ್ಲಾಸ್ ಮಾಡಿದ್ರೆ ಇಲ್ಲೂ ಕಿತಾಪತಿ ಮಾಡ್ತಾನೆ. ಏನಿದು, ಏನೋ ಇದ್ಲಿ ಗಗನ್ ಇಲ್ಲಿ ಗಗನ್ ಎಲ್ಲ ಅವನೇನು ಹೇಳ್ತಾನೆ ನೋಡು. ತರೋಣ ಅಜಯ್ ಅಪ್ಪ, ಅಜಯ್ ಊಟ ಮಾಡೋದಿತ್ತು. ಗಟ್ಟಿ ವೈಫೈ ಸಿಗುತ್ತಂತೆ. ಅಲ್ಲ ಗಟ್ಟಿ ವೈಫೈ ಈಗ ನೋಡಿಲ್ಲ ತುಂಬ ದಿನ ಆದ್ಮೇಲೆ. ತರುಣ್ ಯಾವ್ದು ಮಾಡ್ತಿದ್ಯಾ? ಸಿಯನ್ನ ಸೀಲ್ ಹೆಂಗ್ ಹಾಕಿದಾರೆ ಅಂದ್ರೆ ಅಜಯ್ ಮುಖನೇ ಕಾಣಿಸ್ತಿಲ್ಲ ಫೋಟೋಲ್ಲಿ. ಕರೆಕ್ಟಾಗಿ ಹಾಕಿದಾರೆ, ಎಲ್ಲಾಗ್ಬೇಕಲ್ಲಿ. ಆದ್ರೂ ಕೊಡೋ ಪ್ರಾಕ್ಟಿಕಲ್ ಚೆನ್ನಾಗಿ ಗೊತ್ತಲ್ಲ ಪ್ರಾಕ್ಟಿಕಲ್ಸು? ಗೊತ್ತು. ಅದೇ ಟಾಪರ್ ಗೈಸ್, ನಾನು ಅವಾಗ ಹೇಳೋದು, ನಾನು ಬೆಳಗ್ಗೆ ಬರುವಾಗ ಟಾಪರ್. ಆದ್ರೂ ನಾವು ರೋಹನ್ ಅಷ್ಟೆಲ್ಲ ಬರಲ್ಲ, ಕಾಲ್ ಭಾಗ ಬರಲ್ಲ ರೋಹನ್. ಅಂತಾರ ಗುರು ಇವ್ರು ಅಂತಾರಲ್ಲ ರಿಸಲ್ಟ್. ಇವ್ರು ಹೆಂಗ್ ಗೊತ್ತಾ, ಲಾಸ್ಟ್ ಟೈಮಲ್ಲಿ ಏನಾದ್ರು ಒಂದು ಮಾಡಿ ಬರ್ದೇ ಬರೀತಾರೆ, ಕಾನ್ಫಿಡೆನ್ಸ್ ಐತೆ ಅವ್ರಿಗೆ. ಅದಕ್ಕೆ ಮೂವ್ ಅಂತ ನನ್ನ ರಿಸಲ್ಟ್ ನೋಡಿ ರೋಹನ್ ರಿಸಲ್ಟ್ ಕೇಳಿ ಗೈಸ್. ನಮ್ಮ ಇವ್ರದೆಲ್ಲ ಒಂದೇ ಗೈಸ್. ಯಾವುದು ಮಾಡೋಣ ಇದಾ ದೇವರನೇ ಏನೋ ಹಿಂಗೆ ತೋರಿಸ್ತಿದ್ದೆ ಪಿಕ್ಚರಲ್ಲಿ, ಆ ಥರ ಐತೆ. ಮಾಡುವಾಗ ಏನು ಅರ್ಥನೇ ಆಗಲ್ಲ, ಏನಿಲ್ಲ, ತಲೆಗೆ ಹೋಗಲ್ಲ. ಸುಮ್ಮನೆ ಹೂ ಅನ್ಬಾರ್ದು. ನೋಡಿದ್ರೆ ಹೇಳಿರ್ತಾನೆ ಇವರೆಲ್ಲ ಟಾಪರ್ಸ್ ಅಂತ, ಇವರೆಲ್ಲ ಅರ್ಥ ಆಯ್ತು ಅಷ್ಟೇ. ನೇಟ್ ಬರೋದು ಎಲ್ಲಿದ್ದಾನಂತ ಇವಾಗ ಬಿಡ್ತಿದ್ದಾನಂತ ಮನೆಗೆ ಜಳಕ ಇನ್ನೊಬ್ಬ ಇದೊಂದು ಫ್ರೆಂಡ್, ಅವ್ನು ಇನ್ನೂ ಬಂದಿಲ್ಲ. ನಾವು 3 ಜನ ಬಂದಿರೋದು, ಅವ್ನು ಇವಾಗ ಬಿಡ್ತಿದ್ದಾನೆ. ನಾವು ಒಬ್ಬರಲ್ಲ, ನಮ್ಮ ಗ್ಯಾಂಗಲ್ಲಿ ಏನೋ 5 ಜನ ಬರಬೇಕು. ಬರ್ಬೇಕಂದ್ರೆ ಬಂದಿಲ್ಲ, ದೊಡ್ಡ ಗ್ಯಾಂಗೇ ಇದೆ. ಗ್ಯಾಂಗ್ ಅವ್ನು ಮಾಡ್ಕೊಂಡಿಲ್ಲ, ನಾನಲ್ಲ. ಯಾಕೆ ಏನಾಯ್ತು ನೋಡಿ ಗೈಸ್? ಫುಲ್ ಟಾಪರು ಅಂಕಲ್. ನಿಮ್ಮ ಹುಡುಗ ಓದ್ತಿದ್ದಾನೆ, ಅವ್ನಿಗೆ ಹೊಡಿಬೇಡಿ. ಫ್ರೀ ಫೈರ್ ಆಡ್ತಾನೆ, ಜೊತೆಲಿ ಓದ್ತಾನೆ ಅಷ್ಟು. ಹೌದಲ್ವ, ಅದಕ್ಕೆ ಸ್ವಿಚ್ ಕೊಟ್ಟಿರಲಿಲ್ಲ. ನೋಡಿದಾಗ ನಾನು ಹೇಳ್ತಾನೆ ಎಲ್ಲ ಗೊತ್ತು, ಸುಮ್ಮನೆ ಡ್ರಾ ಮಾಡೋದು ಮತ್ತೆ ಇವಾಗ ನೋಡಿ ಸ್ವಿಚ್ ಕೊಡ್ತಾನೆ. ಮಾಡೋ ಕರೆಕ್ಟ್ ಹೇಳ್ಕೊಂಡು ಕೊಡೋ. ನಿಮ್ಮ ಪ್ರಾಕ್ಟಿಕಲ್ ಇಷ್ಟನಾ ಥಿಯರಿ ಇಷ್ಟನಾ ಸ್ವಲ್ಪ ಕಮೆಂಟಲ್ಲಿ ಹೇಳಿ. ನಿಮ್ಗಾಗಿ ಇಷ್ಟ ಮಚ್ಚ? ಪ್ರಾಕ್ಟಿಕಲ್ಸ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅದು. ಓಕೆ. ಅಜಯ್ ಫುಲ್ಲು ಸೀರಿಯಸ್ ಆಗಿದ್ದಾನೆ, ಆಡ್ತಿದ್ದಾನೆ. ಮಾಡೋ, ನಮಗೂ ಹೇಳ್ಕೊಂಡು ಕೊಡ್ತಾನೆ ಲಾಸ್ಟಲ್ಲಿ. ಗೈಸ್ ಇವಾಗ ಪ್ರಾಕ್ಟಿಕಲ್ ಎಲ್ಲ ಕುಂದನ್ ಲೇಟಾಗಿ ಬಂದ. ಕುಂದನ್ ಪಾಪ ಪ್ರಾಕ್ಟಿಕಲ್ ಐತಪ್ಪ, ಒಂದು ಎಕ್ಸಾಮ್ ಐತೆ. ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿ, ನಿಮ್ಗೆ ಅಲ್ಲೇ ಸಿಗ್ತೀನಿ. ಬಾಯ್ ಗೈಸ್. ಬಾಯ್ ಗೈಸ್. ಬಾಯ್ ಅನ್ನಲ್ಲಿ ಅಲ್ಲೋಗಿ ಏನೋ ಮಾಡ್ತಿದ್ಯಾ? ಬಾಯ್ ಅನ್ನೋ. ಬಾಯ್ ಗೈಸ್.